ಇವತ್ತು ಗುರುಲಿಂಗ ಜಂಗಮಗಳು ಏನಾಗಿದ್ದಾವೆ ಅನ್ನೋದನ್ನು ನಾನು ವಿವೇಚನೆ ಮಾಡುವಂಥ ಪ್ರಯತ್ನವನ್ನು ನನ್ನ ಥೀಸಿಸ್ ಅಲ್ಲಿ ಮಾಡ್ತಾ ಬಂದೆ. ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಅವರು ನನಗೆ ಗೈಡ್ ಆಗಿದ್ದು, ಆಮೇಲೆ ಅದ್ರ ಜೊತೆಯಲ್ಲಿ ಡಾಕ್ಟರ್ ಕುಮಾರ್ ಚೆಲ್ಲೆ ಅವರು, ಆಮೇಲೆ ಡಾಕ್ಟರ್ ವೀರಣ್ಣ ರಾಜೂರವರು, ಆನಂತರ ಬಸವರಾಜ್ ಕಲ್ಗುಡಿ ಅವರು, ಆನಂತರದಲ್ಲಿ ನಮ್ಮ ಸಾಕಷ್ಟು ಜನ, ಒಬ್ರು ಇಬ್ರು ಅಂತಲ್ಲ, ಸಾಕಷ್ಟು ಜನ ಇದಕ್ಕೆ ಮಾರ್ಗದರ್ಶನ ಮಾಡಿದರು. ವಿಶೇಷವಾಗಿ ಡಾಕ್ಟರ್ ಎಸ್ ಆರ್ ಗುಂಜಾಳ್ ಅಂತೇಳಿ ಬಹಳ ದೊಡ್ಡ ಲೈಬ್ರರಿ ವಿದ್ವಾಂಸರು, ಇಡೀ ವಚನ ಸಾಹಿತ್ಯ ಅವ್ರ ನಾಲ್ಗೆ ಮೇಲಿದೆ ಅಂತ ಒಬ್ಬ ವಿದ್ವಾಂಸರವರು. ಅವರ ಒಂದು ಸಹವಾಸ, ಇಂಥವರೆಲ್ಲರ ಸಹವಾಸದಿಂದ ಒಂದು ಒಳ್ಳೆ PhD ಗ್ರಂಥ ಹೊರಗೆ ಬರೋದಕ್ಕೆ ಕಾರಣವಾಯಿತು. ನಾವು ಕೊನೆಯ ಅಧ್ಯಾಯದಲ್ಲಿ ಏನು ಮಾಡಿದ್ದು, PhD ಅನ್ನುವಂಥ ಅದರ ಫಲಿತಗಳು ಇವತ್ತು ಗುರುಲಿಂಗ ಜಂಗಮ ಪರಿಕಲ್ಪನೆಗಳು ಏನಾಗಿದ್ದಾವೆ ಅನ್ನೋದನ್ನು ನಾನು ಅಲ್ಲಿ ಅಧ್ಯಯನದ ಒಂದು ಕೊನೆಯ ಭಾಗವಾಗಿ ಇಟ್ಕೊಂಡಿದ್ದೆ. ಅದು ಯಾಕೆ ಸ್ಟಾರ್ಟ್ ಆಗಿದ್ದು, ಇವತ್ತು ಯಾವ ರೀತಿ ಬಂತು ನಾವು ಯೋಚನೆ. ಜಂಗಮ ಅಂದರೆ ಚಲನಶೀಲತೆ, ಜಂಗಮ ಅಂದರೆ ಕ್ರಿಯಾಶೀಲತೆ, ಜಂಗಮ ಅಂದರೆ ನಿರಂತರತೆ. ಹಾಗೆ ಜಂಗಮತ್ವದ ಉದ್ದೇಶ ಇಟ್ಟುಕೊಂಡು ಪ್ರಾರಂಭ ಆಗಿರ್ತಕ್ಕಂಥ ಈ ಪರಿಕಲ್ಪನೆಗಳು ಇವತ್ತೇನಾದರೂ ಸ್ಥಾವರ ಆಗಿದ್ದಾವೆ. ಗುರು ಅಂದ್ರೆ ವ್ಯಕ್ತಿ, ಲಿಂಗ ಅಂದ್ರೆ ಕೇವಲ ಎದೆ ಮೇಲೆ ಧರಿಸಿರ್ತಕ್ಕಂಥ ಇಷ್ಟಲಿಂಗ, ಜಂಗಮ ಅಂದ್ರೆ ಜಾತಿ. ಈ ಗುರು ಮತ್ತು ಲಿಂಗಕ್ಕಿಂತಲೂ ಕುಲುಗೆಟ್ಟು ಹೋಗಿರ್ತಕ್ಕಂಥ ಪರಿಕಲ್ಪನೆ ಜಂಗಮ. ಯಾವ ಮಟ್ಟಕ್ಕೆ ಹಾಳಾಗೋಗಿದೆ ಅದು ಅಂತಂದ್ರೆ, ಜಂಗಮ ಅಂದ್ರೆ ಜಾತಿ ಬಿಟ್ಟರೆ ಇಲ್ಲ ಅನ್ನುವಷ್ಟು ಕರ್ಮಠರಾಗ್ಬಿಟ್ಟಿದ್ದಾರೆ ನಮ್ಮ ಜನ. ಜಾತಿಯಿಂದ ಮಾತ್ರ ಜಂಗಮತ್ವ ಅನ್ನುವಂಥ ಮಟ್ಟಕ್ಕೆ ನಮ್ಮ ಜನ ಆ ಜಂಗಮತ್ವವನ್ನು ಅಪವ್ಯಾಖ್ಯಾನ ಮಾಡಿದ್ದಾರೆ. ಆ ಜಂಗಮತ್ವವನ್ನು ವರ್ಣಾಶ್ರಮ ಧರ್ಮದ ಪದ್ಧತಿಯಲ್ಲಿ ಬ್ರಾಹ್ಮಣರ ಸ್ಥಾನಕ್ಕೆ ಏರಿಸಿ, ನಾವು ವರ್ಣಾಶ್ರಮದಲ್ಲಿ ಬ್ರಾಹ್ಮಣರಿದ್ದಂಗೆ ನಾವು ಲಿಂಗಾಯತರಲ್ಲಿ ಅನ್ನುವಂಥ ಒಂದು ಭ್ರಮೆಯನ್ನು ಇಟ್ಟುಕೊಂಡು ಇಡೀ ಸಮಾಜದ ಆರೋಗ್ಯವನ್ನು ಕೆಡಿಸುವಂಥ ಕೆಲಸನೂ ಕೂಡ ಇವತ್ತು ನಡ್ಕೊಂಡ್ಬಂದಿದೆ. ಅಂಥವೆಲ್ಲವನ್ನೂ ಕೂಡ ನಾನು ಆ ಕೃತಿಯಲ್ಲಿ ದಾಖಲಿಸಿ ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದೇನೆ, ಜಂಗಮದಿಂದ ಸ್ಥಾವರಕ್ಕೆ. ಸ್ಥಾವರ ಅಂದ್ರೆ ಸ್ಟ್ಯಾಗ್ನೆಂಟ್, ನಿಂತಿರುವಂಥ ನೀರು ಕೊಳೆತು ಹೋಗುತ್ತೆ. ಹರಿಯ ನೀರು ಮಾತ್ರ ನಿರಂತರವಾಗಿ ತಿಳಿಯಾಗಿ ಹೋಗ್ತಾ ಇರುತ್ತೆ. ಅದು ಆ ಹರಿಯ ನೀರಿಗೆ ಮಾತ್ರ ಸಮುದ್ರ ಸಾಧ್ಯವಾಗೋದು. ನಿಂತಿರೋ ನೀರು ಏನಪ್ಪ ಅಂತಂದ್ರೆ ಅಲ್ಲೇ ಕೊಳೆತು, ಅಲ್ಲೇ ಹುಳುಗಳೆಲ್ಲ ಮಲ್ತು, ಅಲ್ಲೇ ಹಾಳಾಗಿ ಹೋಗ್ಬೇಕು. ಅದಕ್ಕೆ ಸಾಗರ ಸಿಗಲ್ಲ ಅಷ್ಟು ಸುಲಭವಾಗಿ. ಹಂಗೆ ಜಂಗಮತ್ವ ಅನ್ನೋದು ಇವತ್ತು ನಿಂತು ನೀರಾಗ್ಬಿಟ್ಟಿದೆ. ಆ ಜಂಗಮತ್ವ ಜಂಗಮ ಅನ್ನೋ ಕಾನ್ಸೆಪ್ಟ್ ಜಾತಿ ಪದ್ಧತಿಗೂ ಮೀರಿದಂತ ಒಂದು, ಅದಕ್ಕೆ ಜಾತಿನೇ ಇಲ್ಲ. ಬಿಯಾಂಡ್ ಜಂಗಮಕ್ಕೆ ಮಾತಾಪಿತರಿಲ್ಲ, ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ, ಜಂಗಮಕ್ಕೆ ಸೀಮೆ ಸಂಘಗಳಿಲ್ಲ ಅಂತಾರೆ. ಅವನಿಗೆ ದೇರ್ ಇಸ್ ನೋ ಬೌಂಡ್ರೀಸ್. ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿಗಳು ಇಲ್ಲದೆ ಇರತಕ್ಕಂಥದ್ದು ಜಂಗಮತ್ವ. ಅದು ಇವತ್ತು ಆ ಜಂಗಮ ಏನಾಯ್ತು, ಒಂದೇ ನಿರ್ದಿಷ್ಟವಾದ ಜಾತಿಗೆ ಸೀಮಿತ ಆಯ್ತು.